ಅದೇ ಸರ್ ಇದು ಫಸ್ಟ್ ಇಂದಾನು ಅದೇ ಹೇಳಿರೋದು, ಇವಾಗ್ಲೂ ಅದೇ ಹೇಳ್ತೀನಿ. ಇದರಲ್ಲಿ ನ್ಯಾಯಾಲಯದಲ್ಲಿ ಅವರು ತಪ್ಪು ಸ್ಥಾನದಲ್ಲಿದ್ರೆ ಅವ್ರಿಗೆ ಏನ್ ಶಿಕ್ಷೆ ಆಗ್ಬೇಕು ನ್ಯಾಯದ ಪ್ರಕಾರ ಆಗ್ಲೇಬೇಕಾಗುತ್ತೆ. ಯಾರು ತಪ್ಪಿಸ್ಕೊಳಕ್ಕಾಗಲ್ಲ. ನಾನು ದೊಡ್ಡವನಲ್ಲ, ಅವರು ದೊಡ್ಡವರಲ್ಲ, ಯಾರು ದೊಡ್ಡವರಿಲ್ಲ. ಅದ್ರ ಪ್ರಕಾರ ಅಲ್ಲಿಗೆ ಬಿಟ್ಬಿಡೋದ. ಇಲ್ಲಿ ಸುಮ್ನೆ ಮಾತಾಡ್ಬೇಕು. ಅದನ್ನೇ ಹೇಳಿದ್ದು. ಈಗ ಅದನ್ನ ನಾವು ಇಲ್ಲಿ ಕಾಮೆಂಟ್ ಮಾಡ್ಕೊಂಡು ಅವ್ರು ಬೈಕೊಂಡು ಇವ್ರು ಬೈಕೊಂಡು ಏನೂ ಆಗಲ್ಲ. ನ್ಯಾಯಾಲಯದಲ್ಲಿ ಏನಾಗತ್ತೆ, ತೀರ್ಪೇನ್ ಕೊಡ್ತಾರೆ, ಅದ್ರ ಪ್ರಕಾರ ನಾವುಗಳು ಎಲ್ಲಾರು ಒಬ್ಬೆ ಮಾಡ್ಲೇಬೇಕಾಗತ್ತೆ. ಅದು ಅವ್ರಿಗೆ ಬಿಟ್ಬಿಡೋದ. ನಾವುಗಳು ಸುಮ್ಮನೆ ಟೈಮ್ ವೇಸ್ಟ್ ಯಾಕೆ ಮಾಡೋದು? ಮಾತಾಡ್ತೀನಿ ಅವ್ರಿಗೆ. ಅದೇ ನಾನು ಅದೇ ಈಗ ಹೇಳಿದ್ದೇನೆ, ನಾವು ಸಜೆಸ್ಟ್ ಮಾಡೋದಷ್ಟೇ. ಈ ತರ ಮಾಡೋದ್ ಬೇಡ, ಆರಾಮಾಗಿ. ಈಗ ಯಾರ್ಯಾರೋ ಹೇಳ್ತಾರೆ ಅಂತ ತಕ್ಷಣ ನಾವು ಮಾಡಿಲ್ಲ ಅಂತಂದ್ರೆ ನಾವು ಆರಾಮಾಗಿ ಇರ್ಬೋದಲ್ಲ. ಸೊ ಅದನ್ನ ಹೇಳದ್ ಬೇಡ. ಸೊ ಫ್ಯಾನ್ಸ್ಗಳಿಗೆ ಹೇಳ್ಬೇಕೇನಂದ್ರೆ, ದರ್ಶನ್ ಅವ್ರ ಫ್ಯಾನ್ಸ್ ಏನು ಕಮೆಂಟ್ ಮಾಡೋದ್ ಬೇಡ, ಸುಮ್ಮನೆ ಇರಿ. ನ್ಯಾಯಾಲಯದಲ್ಲಿ ಏನ್ ತೀರ್ಪು ಬರುತ್ತೆ ಅದ್ರ ಪಾಡ್ಗ ಅದು ಆ ಪ್ರೋಸೆಸ್ ನಡೆಯುತ್ತೆ ಅಷ್ಟೇ. ಅದೇ ಏನೇ ವಿಷಯದಲ್ಲಿ ನೆಗೆಟಿವ್ಸ್ ಇರ್ತದೆ, ಪಾಸಿಟಿವ್ಸ್ ಇರ್ತದೆ. ಅದನ್ನ ನಾವು ಪಾಸಿಟಿವ್ ಆಗಿ ಬಳಸ್ಕೊಂಡ್ರೆ ನಾವು ಹೇಳ್ಬಿಡಕ್ಕಾಗೋದು. ಅದನ್ನ ಎಜುಕೇಟ್ ಮಾಡ್ಬೇಕಾಗತ್ತೆ. ಈಗ ಮೀಡಿಯಾ ಹೌಸಸ್ ಏನ್ ನೀವೆಲ್ಲ ಇದೀರಿ, ನಿಮ್ಗಳಿಂದನೂ ನಾವು ನಮ್ಮಂತವ್ರು ನೀವಂತ ಎಲ್ಲ ಸೇರ್ಕೊಂಡು ಇದಕ್ಕೆ ಎಫೆಕ್ಟಿವ್ ಆಗಿ ಯಾವ್ದು ಯೂಸ್ ಮಾಡ್ಬೇಕು, ಸರ್ಕಾರದಿಂದಾನು ಎಫೆಕ್ಟಿವ್ ಯೂಸ್ ಆಗಿ ಯಾವ ತರ ಮಾಡ್ಬೇಕು, ಇದನ್ನೆಲ್ಲ ನಾವು ಜನರಿಗೆ ತಿಳಿಸ್ಕೊಡ್ಬೇಕಾಗತ್ತೆ. ಅವರು ಈಗ ಒಂದು ಪ್ಲಾಟ್ಫಾರ್ಮ್ ಕೊಟ್ಬಿಟ್ಟು ಅವ್ರಿಗೆ ಇಷ್ಟ ಬಂದಿದ್ ಮಾಡಕ್, ಅದೇ ಗಾರ್ಡ್ ರೈಲ್ಸ್ ಹಾಕದೇನೆ ಏನಾದ್ರು ಮಾಡ್ಬೋದು. ಬಟ್ ಅಂದ್ರೆ ಫ್ರೀಡಮ್ ಆಫ್ ಸ್ಪೀಚ್ ಇರ್ತದೆ. ಬಟ್ ಅಟ್ ದಿ ಎಂಡ್ ನಾವು ಅವ್ರಿಗೆ ಇದು ಸರಿ ತಪ್ಪು ಹೆಂಗ್ ಮಾಡಿದ್ರೆ ಸರಿ ಅನ್ನೋದನ್ನ ನಾವು ಕಂಟಿನ್ಯೂಸ್ ಆಗಿ ಎಜುಕೇಟ್ ಮಾಡ್ತಾನೆ ಇರ್ಬೇಕಾಗುತ್ತೆ. ಇಲ್ಲಾಂದ್ರೆ ಸುಮ್ಮನೆ ಈಗ ನೋಡಿ, ಈಗ ಕಾಮೆಂಟ್ಗಳು ಮಾಡ್ಕೊಂಡು ವೇಸ್ಟ್. ಕೊಡ್ಬೇಕು. ಕೊಟ್ರೇನೆ ಒಳ್ಳೇದು. ಇಲ್ಲಾಂದ್ರೆ ಹಿಂಗೆ ಜಿದ್ದಾಜಿದ್ದಿ ನಡೀತಾ ಇರ್ತೀವಿ. ಅದೇ ಸರ್ ಇದು ಫಸ್ಟ್ ಇಂದಾನು ಅದೇ ಹೇಳಿರೋದು, ಇವಾಗ್ಲೂ ಅದೇ ಹೇಳ್ತೀನಿ. ಇದರಲ್ಲಿ ನ್ಯಾಯಾಲಯದಲ್ಲಿ ಅವರು ತಪ್ಪು ಸ್ಥಾನದಲ್ಲಿದ್ರೆ ಅವ್ರಿಗೆ ಏನ್ ಶಿಕ್ಷೆ ಆಗ್ಬೇಕು ನ್ಯಾಯದ ಪ್ರಕಾರ ಆಗ್ಲೇಬೇಕಾಗುತ್ತೆ. ಯಾರು ತಪ್ಪಿಸ್ಕೊಳಕ್ಕಾಗಲ್ಲ. ನಾನು ದೊಡ್ಡವನಲ್ಲ, ಅವರು ದೊಡ್ಡವರಲ್ಲ, ಯಾರು ದೊಡ್ಡವರಿಲ್ಲ. ಅದ್ರ ಪ್ರಕಾರ ಅಲ್ಲಿಗೆ ಬಿಟ್ಬಿಡೋದ. ಇಲ್ಲಿ ಸುಮ್ನೆ ಮಾತಾಡ್ಬೇಕು. ಅದನ್ನೇ ಹೇಳಿದ್ದು. ಈಗ ಅದನ್ನ ನಾವು ಇಲ್ಲಿ ಕಾಮೆಂಟ್ ಮಾಡ್ಕೊಂಡು ಅವ್ರು ಬೈಕೊಂಡು ಇವ್ರು ಬೈಕೊಂಡು ಏನೂ ಆಗಲ್ಲ. ನ್ಯಾಯಾಲಯದಲ್ಲಿ ಏನಾಗತ್ತೆ, ತೀರ್ಪೇನ್ ಕೊಡ್ತಾರೆ, ಅದ್ರ ಪ್ರಕಾರ ನಾವುಗಳು ಎಲ್ಲಾರು ಒಬ್ಬೆ ಮಾಡ್ಲೇಬೇಕಾಗತ್ತೆ. ಅದು ಅವ್ರಿಗೆ ಬಿಟ್ಬಿಡೋದ. ನಾವುಗಳು ಸುಮ್ಮನೆ ಟೈಮ್ ವೇಸ್ಟ್ ಯಾಕೆ ಮಾಡೋದು? ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.